ತರಕಾರಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮೇಡಮ್. ಬೂದ್ಗುಂಬಳಕಾಯಿ ಮತ್ತು ಸಿಹಿ ಗುಂಬಳಕಾಯಿ, ಸೌತೆಕಾಯಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಮೇಡಮ್. ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಇದಿದೆ. ಬೂದುಗುಂಬಳಕಾಯಿಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ನಾನು ಫಸ್ಟ್ ತಿಳಿಸ್ತಾ ಇದ್ದೀನಿ ಮೇಡಮ್. ತೇವಾಂಶ ಬಂದ್ಬಿಟ್ಟು 965 ಗ್ರಾಮ್ ಇದೆ. ಸಸಾರಜನಕ 4 ಗ್ರಾಮ್ ಇದೆ. ಮೆದುಸ್ 1 ಗ್ರಾಮ್ ಇದೆ. ಖನಿಜಾಂಶ 3 ಗ್ರಾಮ್ಸ್ ಇದೆ ಮೇಡಮ್. ಇದು ನಾರಿನ ಅಂಶ ಕೂಡ 8 ಗ್ರಾಮ್. ಕಾರ್ಬೋಹೈಡ್ರೇಟು 9 ಗ್ರಾಮ್, 1.9 ಗ್ರಾಮ್. ಕ್ಯಾಲ್ಸಿಯಂ 30 ಮಿಲಿಗ್ರಾಮ್. ನಿಕೋಟಿನ್ ಆಮ್ಲ 4 ಮಿಲಿಗ್ರಾಮ್. ಫಾಸ್ಫರಸ್ 20 ಮಿಲಿಗ್ರಾಮ್. ಥಿಯಾಮಿನ್ 6 ಗ್ರಾಮ್. ಇಷ್ಟೆಲ್ಲ ಇದರಲ್ಲಿ ಪೋಷಕಾಂಶ ಇರೋದ್ರಿಂದ ಬೂದ್ಗುಂಬಳಕಾಯಿ ಬಗ್ಗೆ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಬೂದ್ಗುಂಬಳಕಾಯಿನ ಅದು ಬರೀ ದೃಷ್ಟಿ ತೆಗೆದು ಹಾಕೋದಿಕ್ಕೆ ಅಂತ ತಿಳ್ಕೊಂಡಿದೀವಿ. ಇದುವರೆಗೂ ತಿಳ್ಕೊಂಡಿದ್ವಿ ಎಲ್ರು ಕೂಡ. ಅದ್ರಲ್ಲಿ ಎಷ್ಟು ಪೋಷಕಾಂಶ ಇದೆ, ಅದ್ರಲ್ಲಿ ಎಷ್ಟು ಔಷಧೀಯ ಗುಣಗಳಿದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಇವತ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬೂದುಗುಂಬಳಕಾಯಿಯಲ್ಲಿ ತಯಾರಿಸಬಹುದಾದ ಅಡಿಗೆಗಳು: 1. ಬೂದುಗುಂಬಳಕಾಯಿ ಹುಳಿ. 2ನೇದು ಬೂದುಗುಂಬಳಕಾಯಿ ಪಲ್ಯ. ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ. ಬೂದುಗುಂಬಳಕಾಯಿ ಸಂಡಿಗೆ. ಬೂದುಗುಂಬಳಕಾಯಿ ಹಲ್ವಾ. ಇಷ್ಟೆಲ್ಲ ಮಾಡ್ಬೋದು. ಅದಲ್ದಿರ ದಿನ 1 ಲೋಟ ಜ್ಯೂಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳೋದ್ರಿಂದ ವೆಯ್ಟ್ ಲಾಸ್ ಆಗ್ಬೋದು. BP, ಶುಗರು ಎಲ್ಲ ಕಂಟ್ರೋಲ್ ಬರುತ್ತೆ. ಬಾಡಿ ಕೂಲ್ ಆಗುತ್ತೆ. ಇದು ಕೂಡ ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ. ತುಂಬಾ ಅದ್ಭುತವಾದ ತರಕಾರಿ ಅಂತಾನೆ ಹೇಳ್ಬೋದು. ಎಲ್ಲಾ ತರಕಾರಿಗಳಲ್ಲಿ ರಾಜ ಅಂತಂದ್ರೆ ಬೂದ್ಗುಂಬಳಕಾಯಿ ಅಂತಾನೆ ಹೇಳ್ಬೋದು ನನ್ಗನ್ಸಿರೋ ಮಟ್ಟಿಗೆ. ತುಂಬಾ ಅದ್ಭುತವಾಗಿದೆ ಅದು. ಅದು ಬೂದುಗುಂಬಳಕಾಯಿ ಸೇವನೆಯಿಂದ ಶರೀರದ ಉಷ್ಣವು ಹೊರಗೆ ಹೋಗುತ್ತದೆ. 2ನೇದು ಬೂದುಗುಂಬಳಕಾಯಿ ಸೇವನೆಯಿಂದ ಅಂಗೈ ಅಂಗಾಲುಗಳ ಉರಿ, ಕಣ್ಣುರಿ ಮತ್ತು ಮೂತ್ರದ ಉರಿ ನಿವಾರಣೆಯಾಗುವುದು. ಕ್ಷಯ ರೋಗಿಗಳಿಗೆ ಬೂದುಗುಂಬಳಕಾಯಿಯನ್ನು ಕ್ರಮವಾಗಿ ಆಹಾರದಲ್ಲಿ ಉಪಯೋಗಿಸುತ್ತಾ ಬಂದರೆ ನಿಶಕ್ತಿಯು ದೂರವಾಗಿ ದೇಹವು ಪುಷ್ಟಿಗೊಳ್ಳುತ್ತದೆ. ಬೂದುಗುಂಬಳಕಾಯಿ ರಸವನ್ನು ಬೆಟ್ಟದ ನೆಲ್ಲಿಕಾಯಿ ರಸದೊಂದಿಗೆ ಪ್ರತಿದಿನ ಸೇವಿಸುತ್ತಾ ಬಂದರೆ ಮುಟ್ಟಿನ ಕಾಲದಲ್ಲಾಗುವ ರಕ್ತಸ್ರಾವ ನಿವಾರಣೆಯಾಗುತ್ತದೆ. ಬೂದುಗುಂಬಳದ 1 ಲೋಟ ರಸವನ್ನು 1 ಚಮಚ ಜೇನಿನೊಂದಿಗೆ ಪ್ರತಿದಿನ ಸೇವಿಸಿದರೆ ಒಳ್ಳೆ ಮೂತ್ರಜನಕ ಕೆಲಸ ನಿರ್ವಹಿಸುತ್ತದೆ. ಬೂದುಗುಂಬಳದ ಸಿಪ್ಪೆಯಿಂದ ತೈಲ ತಯಾರಿಸಿ ಕೂದಲಿಗೆ ಹಚ್ಚುತ್ತಾ ಬಂದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಬೂದುಗುಂಬಳಕಾಯಿ ಅಂತಂದ್ರೇನೆ ಅದ್ಭುತ. ನಾವು ಇದುವರೆಗೂ ಏನ್ ಅನ್ಕೊಂಡಿದ್ವಿ, ಬರೀ ದೃಷ್ಟಿ ತೆಗಿಯಕ್ ಮಾತ್ರನೇ ಅಂತ ಅನ್ಕೊಂಡಿದ್ವಿ. ಆದ್ರೆ ಬ್ರಾಹ್ಮಣ್ಸು ಅದನ್ನ ನಮ್ಗೆ ಅದನ್ನ ತಿನ್ನೋದ್ರಿಂದ ಏನೇನ್ ಅನುಕೂಲ ಆಗುತ್ತೆ ಅಂತ ನಮ್ಗೆ ಹೇಳಿಲ್ಲ. ಬರೇ ದೃಷ್ಟಿ ತೆಗೆದು ದಾನ ಕೊಡಕ್ಕೆ ಅಂತ ತಿಳಿಸ್ಬಿಟ್ಟಿದ್ರು. ಯಾಕೆ ಅವರೇ ತಿಂದು ಅವರೇ ಬುದ್ಧಿವಂತರಾಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರೋ ಏನೋ ಗೊತ್ತಿಲ್ಲ. ಅದು ಇವಾಗೆಲ್ಲ ಇದು ಯೂಟ್ಯೂಬ್, ಇಂಟರ್ನೆಟ್ ಬಂದ ಮೇಲೆನೆ ಜನಗಳಿಗೆ ತಿಳುವಳಿಕೆ ಬರ್ತಾ ಇರೋದು ಮೇಡಮ್. ಇದಕ್ಕಿಂತ ಮುಂಚೆ ಗೊತ್ತಿಲ್ಲ. ಬೂದ್ಗುಂಬಳಕಾಯಿ ಅಂದ್ರೆ ಮುಟ್ತಾನೆ ಇರ್ಲಿಲ್ಲ ಬಿಡಿ. ಅದು ಬರೇ ದೃಷ್ಟಿ ತೆಗಿಯಕಷ್ಟೇ ಅಂತ ಇಟ್ಟಿದ್ರು. ಇವಾಗ ಅದ್ರದ್ದು ಅನುಕೂಲ ಇಷ್ಟಿದೆ. ಮತ್ತೆ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗುತ್ತೆ. ಮತ್ತೆ ಗ್ಯಾಸ್ಟ್ರಿಕ್ ಎಷ್ಟೇ ಇದ್ರೂನು ಬೂದ್ಗುಂಬಳ ರಸ ಕುಡ್ದು ಬಿಟ್ರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಗ್ಯಾಸ್ಟ್ರಿಕ್ ಕೂಡ. ಅದರಿಂದ ಅದು ಅದ್ಭುತವಾದ ತರಕಾರಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸಿಹಿ ಗುಂಬಳಕಾಯಿನೂ ಅಷ್ಟೇನೆ ಮೇಡಮ್. ಇದು ಸಿಹಿ ಗುಂಬಳಕಾಯಿನೂ ಅಷ್ಟು ತುಂಬಾ ಅದ್ಭುತವಾಗಿರೋ ಕೆಲಸ ಮಾಡುತ್ತೆ. ಅದನ್ನು ಒಂದು ಬಲಿತ ಸಿಹಿ ಕುಂಬಳದ ಅಡಿಗೆಗಳು ಮೂಲ ವ್ಯಾಧಿಗಳ ರೋಗ ಉಪಯೋಗಿಸಿದರೆ ರಕ್ತ ಬೀಳುವುದು ನಿಂತು ಹೋಗುವುದು. ಮೂಲ ವ್ಯಾಧಿಗಳು ಇದನ್ನ ಸೇವಿಸ್ತಾ ಬಂದ್ರೆ ರಕ್ತ ಬೀಳ್ತಾ ಇದ್ರೂ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಬಲಿತ ಸಿಹಿ ಕುಂಬಳಕಾಯಿ ತಿರುಳಿನಿಂದ ತೆಗೆದ ರಸಕ್ಕೆ ಜೇನುತುಪ್ಪ, ನಿಂಬೆ ರಸ ಸೇರಿಸಿ ಉಪಯೋಗಿಸಿದರೆ ರಕ್ತ ನಿಷ್ಠವನಕ್ಕೆ ಒಳ್ಳೆಯದಾಗುತ್ತದೆ. ರಕ್ತ ಕೂಡ ವೃದ್ಧಿ ಆಗುತ್ತದೆ. ಕುಂಬಳ ಬೀಜ ಮತ್ತು ಬಾದಾಮಿ ಬೀಜವನ್ನು ಅರೆದು ಹಸುವಿನ ಹಾಲು ಮತ್ತು ಜೇನುತುಪ್ಪ ಬೆರೆಸಿ ಉಪಯೋಗಿಸಿದರೆ ಶರೀರದ ತೂಕ ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಅದು ತಿನ್ನೋದ್ರಿಂದ ಯಾರು ಸಣ್ಣಗಿದೀವಿ ಅಂತ ಅನ್ನೋರು ಹಸಿನ ಹಾಲಿನೊಂದಿಗೆ ಬೆರೆಸಿ ತಿನ್ನೋದ್ರಿಂದ ಶರೀರ ತೂಕ ಹೆಚ್ಚಾಗುತ್ತೆ. ತೂಕ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಬರೀ ಇದೆ ಖಾಲಿ ಹೊಟ್ಟೆಲಿ ಅದೇ ಹಂಗೆ ತಗೊಂಡ್ರೆ ಕಡಿಮೆ ಆಗುತ್ತೆ. ಹಾಲಿನೊಂದಿಗೆ ಸೇರಿಸಿ ತಗೊಳೋದ್ರಿಂದ ತೂಕ ಹೆಚ್ಚಾಗುತ್ತೆ.
ಸುಟ್ಟ ಗಾಯಕ್ಕೆ ಸಿಹಿ ಕುಂಬಳದ ಎಲೆಯ ತಾಜಾ ರಸ ಹಾಕುವುದರಿಂದ ಉರಿಯು ಶಮನವಾಗಿ ಗಾಯ ಶೀಘ್ರವಾಗಿ ಮಾಯವಾಗುತ್ತದೆ. ಅಷ್ಟೇ ಅಲ್ದಿರ ಸಿಹಿ ಕುಂಬಳದ ಎಲೆ ಕುಡಿಗಳನ್ನ ತಗೊಂಬಂದು ಸಾಂಬಾರ್ ಮಾಡಿದ್ರೆ ಅದು ಸೊಪ್ಪು ಪಾಲಕ್ ಸೊಪ್ಪು ತರ ಟೇಸ್ಟ್ ಬರುತ್ತೆ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾವು ಬೇಜಾನ್ ಇರುತ್ತೆ, ಆದ್ರೂ ಅದು ಗೊತ್ತಿಲ್ದಿರ ಜನ ಯಾರೋ ಅದನ್ನ ಎಲೆ ಉಪಯೋಗಿಸೋದೇ ಇಲ್ಲ ಮೇಡಮ್. ಅದು ಕುಡಿ ಹಾಕಿ ಮಾಡೋದ್ರಿಂದ ತುಂಬಾ ಅದ್ಭುತವಾಗಿರುತ್ತೆ ಮೇಡಮ್. ಅದು ತಿಳ್ಕೊಬೇಕು ಎಲ್ರುನು. ಅದೇನು ಬೂದ್ಗುಂಬಳ ತಿನ್ಬಾರ್ದು ಅಂತ ಹೇಳ್ತಾರೆ ಕುಂಬ್ಳಿ ಇದನ್ನ, ಆದ್ರೂ ತುಂಬಾ ಅದ್ಭುತವಾಗಿರುತ್ತೆ. ನಾನು ಕೂಡ ಅದ್ ಪ್ರಯೋಗ ಮಾಡ್ತಾ ಇರ್ತೀನಿ ಮೇಡಮ್. ಸಿಹಿ ಕುಂಬಳಕಾಯಿ ತೊಟ್ಟನ್ನು ನೀರಿನಲ್ಲಿ ಹರಿದು ಹುಳು ಕಚ್ಚಿದ ನೋಡಿ, ಹುಳು ಕಚ್ಚಿರ ಜಾಗಕ್ಕೆ ಹಚ್ಚಿದರೆ ನವೆ ನಿವಾರಣೆ ಆಗುತ್ತದೆ. ಯಾವ್ದಾದ್ರೂ ಒಂದು ಹುಳ ಕಚ್ಚಿದ್ರೆ ಅದ್ರ ತೊಟ್ಟ ಹರಿದು ಬಿಟ್ಟು ಹಚ್ಚೋದ್ರಿಂದ ಅದು ಗಾಯ ನಿವಾರಣೆ ಆಗುತ್ತಂತೆ ನೋಡಿ, ಅದು ಗೊತ್ತಿಲ್ಲ ವಿಷಯ. ಆರನೇದು, ಕುಂಬಳಕಾಯಿ ಬೀಜದಿಂದ ಹಾಲು ತೆಗೆದು ಸೇವಿಸಿದರೆ ಹೊಟ್ಟೆಯಲ್ಲಿರುವ ಜಂತು ಹುಳು ನಾಶವಾಗುತ್ತದೆ. ಜಂತುಳುಗೆ ನಾವೇನೇನೋ ಪ್ರಯೋಗ ಮಾಡ್ತೀವಿ ನೋಡಿ, ನಮ್ಮ ಮನೇಲೇ ಇರುತ್ತೆ. ಒಂದು ವರ್ಷಾನ್ಗಟ್ಲೆ ಇಡ್ಬೋದಾದ ತರಕಾರಿ ಅಂದ್ರೆ ಕುಂಬಳಕಾಯಿ. ಮನೇಲಿ ವರ್ಷಗಟ್ಲೆ ಇಡ್ಬೋದು, ಅದನ್ನ ಕೆಟ್ಟೋಗೋದೇ ಇಲ್ಲ ನೋಡಿ. ಅದಕ್ಕೆ ಅದಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದ್ರೆ ನಾವು ತಿಂದಾಗ ನಮಗೂ ಅದಷ್ಟೇ ಶಕ್ತಿ ಕೊಡುತ್ತೆ ಅಂತ ಅಂದ್ಕೋಬಹುದು ಮೇಡಮ್. ಕುರು ಆಗಿರುವ ಸ್ಥಳದ ಮೇಲೆ ಕುಂಬಳದ ಎಲೆಗಳನ್ನು ಬಿಸಿ ಮಾಡಿ ಶಾಖ ಕೊಡುವುದರಿಂದ ನೋವು ಕಡಿಮೆಯಾಗಿ ಕುರು ಬೇಗನೆ ಒಡೆಯುತ್ತದೆ. ಯಾರಿಗಾದ್ರೂ ಒಂದು ಕುರ ಇದ್ರೆ ಆ ಜಾಗಕ್ಕೆ ಬಿಸಿ ಮಾಡಾಕೋದ್ರಿಂದ ಬೇಗ ನಿವಾರಣೆ ಆಗುತ್ತದೆ. ಇಸುಬು ಕಜ್ಜಿಯಾಗಿರುವ ಸ್ಥಳದ ಮೇಲೆ ಕುಂಬಳದ ಎಲೆಯ ರಸವನ್ನು ಲೇಪಿಸಿದರೆ ಅದು ಶೀಘ್ರವೇ ಗುಣವಾಗುತ್ತದೆ. ಇಸ್ಬಿಗೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ ಮೇಡಮ್. ನೋಡ್, ಗೊತ್ತಿಲ್ದಿರಾ ಸುಮ್ನೆ ಡಾಕ್ಟರ್ ಹತ್ರ ಹೋಗ್ತೀವಿ, ಔಷಧಿ ಆಕಾರ ಹತ್ರ ಹೋಗ್ತೀವಿ. ಇಸ್ಬಿಗೆ ಅದ್ ನಮಗ್ ಗೊತ್ತಿಲ್ಲ. ಇದನ್ನ ತಿಳ್ಕಂತ ಹೋದ್ರೆ ನಾವು ಮನೇಲೆ ಮಾಡ್ಕೋಬಹುದು. ಎಷ್ಟೋ ಮನೆ ಮದ್ದುಗಳು ನಮ್ಮ ಕೈ ತೋಟದಲ್ಲೇ ಇರುತ್ತೆ ಮೇಡಮ್, ನಮ್ಗೆ ಆದ್ರೆ ಗೊತ್ತಿರೋದಿಲ್ಲ. 6 ಸೂಚನೆ. ವಾತ ಮತ್ತು ಪಿತ ವೃತ್ತಿಯಿಂದ ಸಿಹಿ ಕುಂಬಳವನ್ನು ಉಪಯೋಗಿಸಿದರೆ ತುಂಬಾ ಅದ್ಭುತವಾಗಿ ವಾತ ಪಿತ್ತ ಕಫ ಏನಿರುತ್ತೋ ಅದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮೇಡಮ್. ಇದು ಇಷ್ಟು ಸಿಹಿಗುಂಬಳದ ಉಪಯೋಗವಾಗಿರುತ್ತದೆ. ಸೋರೆಕಾಯಿಯು ಅಷ್ಟೇನೆ. ಸೋರೆಕಾಯಿಯು ಸೇಮ್, ಅದು ನಾವು ಈಗ ಏನಂತೀವಿ ಸೋರೆಕಾಯಿ, ಹಿಂದಿಯವರು ಪ್ರತಿನಿತ್ಯ ಉಪಯೋಗಿಸ್ತಾರೆ ಮೇಡಮ್. ಸೋರೆಕಾಯಿ ಇಲ್ದಿರ ಊಟ ಮಾಡೋದೇ ಇಲ್ಲ. ನಾವು ಅದೇನ್ ತರಕಾರಿ ಅದು ಟೇಸ್ಟ್ ಇಲ್ಲ ಬಿಡು ಅಂತ ನಾವ್ ಅನ್ಕೊಂಡಿರ್ತೀವಿ, ಆದ್ರೆ ಅವ್ರಿಗೆ ಗೊತ್ತು ತುಂಬಾ ಒಂದು ದಿನ ಇಲ್ದಿರ ಸೋರೆಕಾಯಿ ಇಲ್ದಿರ ಊಟ ಮಾಡೋದಿಲ್ಲ. ಸೋರೆಕಾಯಿಯು ಅಷ್ಟೇನೆ. ಸೋರೆಕಾಯಿ ಹುಳಿ ಅಥವಾ ಪಲ್ಯವನ್ನು ಸೇವಿಸುವುದರಿಂದ ಹೈ ಬ್ಲಡ್ ಪ್ರೆಷರ್ ಸ್ಥಿಮಿತವಾಗಿ ಬರುತ್ತದೆ. ಅಂದ್ರೆ ಬ್ಲಡ್ ಪ್ರೆಷರ್ ಯಾರಿಗಿರುತ್ತೋ ಸ್ಥಿಮಿತಕ್ಕೆ ಬರುತ್ತದೆ ಪ್ರತಿನಿತ್ಯ ಉಪಯೋಗಿಸುವುದರಿಂದ. ಸೋರೆಕಾಯಿಯನ್ನ ಪಲ್ಯವನ್ನು ಮಾಡಿಕೊಂಡು ತಿನ್ನುವುದರಿಂದ ಗರ್ಭಿಣಿಯರ ನಿಶಕ್ತಿ ದೂರವಾಗಿ ಗರ್ಭದೊಳಗೆ ಬೆಳೆಯುವ ಮಗುವಿಗೆ ಪುಷ್ಟಿ ದೊರಕುವುದು ಹಾಗೂ ಗರ್ಭ ರಕ್ಷಣೆಯಾಗುವುದು. ಪುರುಷರು ಸೋರೆಕಾಯಿ ಅಡಿಗೆಯನ್ನು ಸೇವಿಸುವುದರಿಂದ ಪುರುಷತ್ವ ಹೆಚ್ಚುವುದು ಹಾಗೂ ಸಂಭೋಗದಲ್ಲಿ ಶೀಘ್ರ ಸಂಕಲ ಆಗುವುದಿಲ್ಲ. ಹಸಿ ಸೋರೆಕಾಯಿಯ ರಸವನ್ನು ಅಂಗೈ ಮತ್ತು ಅಂಗಾಲಿಗೆ ಹಚ್ಚುವುದರಿಂದ ಉರಿ ನಿವಾರಣೆಯಾಗುತ್ತದೆ. ಸೋರೆಕಾಯಿಯನ್ನು ತಿನ್ನುವುದರಿಂದ ಮೂತ್ರ ಸರಾಗವಾಗಿ ಆಗುವುದು ಮತ್ತು ದೇಹಕ್ಕೆ ತಂಪು ಒದಗುವುದು. ಸೋರೆಕಾಯಿಯನ್ನು ನಿತ್ಯ ಆಹಾರದಲ್ಲಿ ಕ್ಷಯ ರೋಗಿಗಳು ಉಪಯೋಗಿಸಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು. ಸೋರೆಕಾಯಿಯಿಂದ ತಯಾರಿಸಿದ ಕಟ್ಟನ್ನು ಸೇವಿಸಿದರೆ ಕರುಳು ಹುಣ್ಣು ನಿವಾರಣೆಯಾಗುತ್ತದೆ. ಎಷ್ಟು ಅದ್ಭುತವಾಗಿರೋ ತರಕಾರಿ ಇವೆಲ್ಲ ತಂದಿಟ್ಕೊಂಡ್ರೆ 1 ವಾರ ಇಟ್ಕೋಬಹುದು. ಈ 1 ವಾರ 15 ದಿವಸ ಇಟ್ಕೋಬಹುದು ಮೇಡಮ್. ಫ್ರಿಡ್ಜ್ ಇಲ್ಲ, ನಾವು ತರಕಾರಿ ಇಟ್ಕೊಳೋದ್ ಹೆಂಗೆ ಅದೆಲ್ಲ ಏನು ಹೇಳಂಗಿಲ್ಲ. ಇವೆಲ್ಲ ತಿಂಗ್ಳಾನ್ಗಟ್ಲೆ ಇಡೋ ಅಂತ ತರಕಾರಿ, ಕೆಟ್ಟೋಗೋ ಅಂತ ತರಕಾರಿಗಳಲ್ಲ. ಅದರಿಂದ ನಾವು ತಿನ್ನೋದ್ರಿಂದ ನಮ್ ದೇಹಕ್ಕೂ ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊಬಹುದು. ಈಗ ಹುಣಸೆ ಹಣ್ಣು ಅಷ್ಟೇ ಮೇಡಮ್. ಹುಣಸೆ ಹಣ್ಣು 1 ವರ್ಷ 100 ವರ್ಷ ಇರೋ ಅಂತ ಮರ ಅದು, ಅದಕ್ಕೆ ಆಯುಷ್ಯ ಇಲ್ಲ. ಹಂಗೆ ವರ್ಷಾನ್ಗಟ್ಲೆ ಇರೋಂತ ಹುಣಸೆ ಹಣ್ಣು. ಈಗ ಟೊಮೊಟೊ ತಿನ್ನೋದ್ರಿಂದ ನಮ್ಗೆ ಅಷ್ಟು ಉಪಯೋಗ ಇಲ್ಲ. ಹುಣಸೆ ಹಣ್ಣು ತಿನ್ನೋದ್ರಿಂದ ನಮ್ಗೆ ಈ ಆಪಲ್ ಏನ್ ತಿಂತೀವೋ ಅದಕ್ಕಿಂತ ಹೆಚ್ಚಿನದಾಗಿ ಸಿಗುತ್ತಂತೆ ಹುಣಸೆ ಹಣ್ಣಲ್ಲಿ. ಹಂಗಾಗಿ ಹುಣಸೆ ಹಣ್ಣು ಬಳಕೆ ನಾವು ಹೆಚ್ಚಾಗಿ ಮಾಡ್ಬೇಕು ಮೇಡಮ್. ಈ ಟೊಮೊಟೊ ಬಿಟ್ಬಿಟ್ಟು ಹುಣಸೆ ಹಣ್ಣು ಬಳಕೆ ಮಾಡ್ಬೇಕು. ಹುಣಸೆ ಮರ ಹೆಂಗೋ ಗಟ್ಟಿನೋ ಹಂಗೆ ಈ ತರಕಾರಿಗಳು ಅಷ್ಟೇನೆ. ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ಇಟ್ಟು ತಿನ್ನಂತ ತರಕಾರಿಗಳು ದೇಹಕ್ಕೂ ಅಷ್ಟೇ ಬಲ ಕೊಡ್ತವೆ ಮೇಡಮ್.
ಸೋರೆಕಾಯಿ ರಸದಿಂದ ತಯಾರಿಸಿದ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಕೂದಲು ಸಂಪಾಗಿ ಬೆಳೆಯುತ್ತದೆ. ಸೋರೆಕಾಯಿ ತಿರುಳನ್ನು ಅರೆದು ಮುಖಕ್ಕೆ ಹಚ್ಚುವುದರಿಂದ ಮುಖ ಕಾಂತಿಯುವಾಗುತ್ತದೆ. ಸೋರೆಕಾಯಿ ರಸವನ್ನು ಸೇವಿಸುವುದರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತದೆ ಮೇಡಮ್. ಇಷ್ಟು ಇವತ್ತಿನ ನನ್ನ ಟಾಪಿಕ್ ಮೇಡಮ್. ಬರೀ ಸೋರೆಕಾಯಿ, ಕುಂಬಳಕಾಯಿ, ಸಿಗುಂಬಳಕಾಯಿ, ಬೂದುಗುಂಬಳಕಾಯಿನೇ ತಗೊಂಡು ನಾನು ಇವತ್ತು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್.